ನಾನು ಮೇಲ್ ನಾರ್ಸಿಸಿಸ್ಟ್ ಕ್ವಾಲಿಟೀಸ್ ಏನು, ಇವ್ರು ಹೇಗೆ ವರ್ತಿಸ್ತಾರೆ, ಒಂದು ಸನ್ನಿವೇಶ ಬಂದಾಗ ಹೇಗೆಲ್ಲ ಅವರು ಮ್ಯಾನ್ಯುಪ್ಯುಲೇಟ್ ಮಾಡ್ತಾರೆ, ಕ್ವಾಲಿಟೀಸ್ ಆಫ್ ಮೇಲ್ ನಾರ್ಸಿಸಿಸ್ಟ್ ಬಗ್ಗೆ ಮಾತಾಡ್ತಾ ಹೋಗ್ತೀನಿ. ಮೊದಲನೇ ವಿಚಾರ ಏನಾಗುತ್ತೆ ಅಂದರೆ ದೇ ಆರ್ ಪರ್ಫೆಕ್ಷನಿಸ್ಟ್ಸ್. ಎಲ್ಲವನ್ನು ಪರ್ಫೆಕ್ಟ್ ಆಗಿರಬೇಕು ಅಂತ ನೋಡುವಂಥವ್ರು. ಪವರ್ ಅಂದರೆ ಹುಚ್ಚು ಇವರಿಗೆ. ಯಾವುದೇ ರೀತಿಯಾದ ಪವರ್ ಇರ್ಬೋದು, ಕಂಟ್ರೋಲ್ ಇರ್ಬೋದು, ಡಾಮಿನೇಷನ್ ಇರ್ಬೋದು, ಅದನ್ನೆಲ್ಲ ಅವರು ಎಂಜಾಯ್ ಮಾಡಿಕೊಂಡು ಬೇರೆಯವ್ರನ್ನ ತನ್ನ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದಕ್ಕೆ ಹೋರಾಡ್ತಿರ್ತಾರೆ. ಸೊ ಇವರು ಏನನ್ನು ಜಾಸ್ತಿ ಚೇಸ್ ಮಾಡ್ತಾರೆ ಮೇಲ್ ನಾರ್ಸಿಸಿಸ್ಟ್? ಪವರ್ನ ಚೇಸ್ ಮಾಡ್ತಾರೆ, ಮನಿನ ಚೇಸ್ ಮಾಡ್ತಾರೆ, ಹಾಗೂ ಇವ್ರು ತುಂಬ ಸ್ಮಾರ್ಟೆಸ್ಟ್ ಪೀಪಲ್ ಆಗಿರ್ತಾರೆ. ಇವರ ಪ್ರಕಾರ ಮೇಲ್ ನಾರ್ಸಿಸಿಸ್ಟ್ ಪ್ರಕಾರ ಏನಿರುತ್ತೆ ಅಂದರೆ, ನನ್ನ ಹತ್ರ ಹಣ ಇದ್ದರೆ, ನನ್ನ ಹತ್ರ ಒಂದು ಪವರ್ ಇದ್ದರೆ, ಅದನ್ನು ಲೆಟ್ಸೇ ಈ ವ್ಯಕ್ತಿ ಒಬ್ಬ ಮೇಲ್ ನಾರ್ಸಿಸಿಸ್ಟ್ ಒಂದು ಪೊಲಿಟಿಕಲ್ ಫೀಲ್ಡಲ್ಲಿದ್ದಾರೆ, ಒಂದು ಲೀಡರ್ ಆಗಿದ್ದಾರೆ ಅಂದಾಗ, ನನ್ನ ಹತೋಟಿನಲ್ಲಿ ಜನ ಇದ್ದಾರೆ ಹಾಗೂ ನಾನು ಹೇಳಿದಾಗೆ ಕೋತಿಗಳ ಥರ ಆಟ ಆಡಿಸ್ಬೋದು. ಸೊ ಅವರು ಪವರ್ನ ಮಿಸ್ಯೂಸ್ ಮಾಡ್ಕೊಳ್ಳೋದಕ್ಕೋಸ್ಕರನೇ ಆ ಥರದ್ದು ಒಂದು ಫೀಲ್ಡ್ನ ಚೂಸ್ ಮಾಡ್ತಾರೆ. ದೇ ಆರ್ ಸ್ಮಾರ್ಟೆಸ್ಟ್ ಪೀಪಲ್. ಆದರೆ ನಾನು ಇದನ್ನು ಕನ್ನಿಂಗ್ಲಿ ಸ್ಮಾರ್ಟೆಸ್ಟ್ ಪೀಪಲ್ ಅಂತ ಹೇಳ್ತೀನಿ. ಸೊ ದೇ ಆರ್ ಬ್ಯಾಕ್ ಆಫ್ ಆಲ್ ದೀಸ್ ಥಿಂಗ್ಸ್. ಆ್ಯಂಡ್ ಆಲ್ಸೋ ಎಲ್ಲನೂ ಪರ್ಫೆಕ್ಟಾಗಿ ನನ್ನ ಲೈಫಲ್ಲಿ ನಾನು ನೋಡಬೇಕು. ನನ್ನ ಲೈಫಲ್ಲಿ ಏನೇ ಇದ್ದರೂ ಕೂಡ ಎಲ್ಲ ಬೆಸ್ಟಾಗಿ ಸಿಗಬೇಕು. ಐ ಆ್ಯಮ್ ಓನ್ಲಿ ದ ಪರ್ಸನ್ ಹೂ ಶುಡ್ ಬಿ ಹ್ಯಾಪಿ. ನಾನೊಬ್ಬನೇ ಖುಷಿಯಾಗಿರಬೇಕು, ನಾನೊಬ್ಬನೇ ಎಂಜಾಯ್ ಮಾಡಬೇಕು ಲೈಫ್ ಅನ್ನುವಂಥ ಒಂದು ಮನಸ್ಥಿತಿಗೆ ಇವರು ಹೋಗಿರ್ತಾರೆ. ಎರಡನೇ ವಿಚಾರ ಏನಾಗುತ್ತೆ ಅಂದರೆ, ಆ್ಯಸ್ ಐ ಟೋಲ್ಡ್, ಡಾಮಿನೇಷನ್, ಕಾನ್ವರ್ಸೇಷನಲ್ಲಿ ಡಾಮಿನೇಷನ್ ಇರುತ್ತೆ. ಯಾವ ಕಾನ್ವರ್ಸೇಷನ್ ಇದ್ದರೂ, ಯಾವ ಕಮ್ಯುನಿಕೇಷನ್ ಇದ್ದರೂ ಅದರಲ್ಲಿ ಗೆಲ್ಲಬೇಕು. ಅವರು ಸೋಲನ್ನು ಈಸಿಯಾಗಿ ತೊಗೊಳ್ಳೋದಿಲ್ಲ. ಸೋಲನ್ನು ಒಂದು ಫ್ರೆಂಡ್ಲಿ ಮ್ಯಾಟರ್ ಆಗಿ, ಈಗ ಫ್ರೆಂಡ್ಸಲ್ಲಿ ಏನೋ ಒಂದು ಮಾತುಕತೆ ನಡೀತಿರುತ್ತೆ, ಫ್ರೆಂಡ್ಸಲ್ಲಿ ಏನೋ ಒಂದು ಮನಸ್ತಾಪಗಳು ನಡಿಬಹುದು, ಮಾತೇ ಬಿಟ್ಬಿಡ್ತಾರೆ, ವರ್ಷಾನುಗಟ್ಟಲೆ ಮಾತು ಬಿಟ್ಬಿಡ್ತಾರೆ, ಬಿಕಾಸ್ ಅವ್ರು ಗೆಲ್ಲಬೇಕು ಅನ್ನೋದಕ್ಕೋಸ್ಕರ. ಆ್ಯಸ್ ಐ ಟೋಲ್ಡ್, ಇವ್ರು ಯಾವುದನ್ನು ಕೂಡ ಈಸಿಯಾಗಿ ತೊಗೊಳ್ಳೋದು ಇಲ್ಲ, ಈಸಿಯಾಗಿ ಸೋಲೋದು ಇಲ್ಲ. ಸೋಲಿದ್ರೆ ಅವ್ರು ಈಗೋಗೆ ತುಂಬ ಟ್ರಿಗರ್ ಆಗುತ್ತೆ. ಒಬ್ಸೆಸ್ಡ್ ವಿತ್ ಅಪಿಯರೆನ್ಸ್. ಇವರು ದೇ ವಿಲ್ ಬಿ ಅಟ್ರಾಕ್ಟಿವ್ ಪೀಪಲ್. ಅವರ ಬಾಡಿ ಕೇರ್ನ ತುಂಬ ಮಾಡ್ತಾರೆ. ನಾನು ತುಂಬ ಹ್ಯಾಂಡ್ಸಮ್ ಆಗಿ ಕಾಣಬೇಕು ಅನ್ನೋದಕ್ಕೆ ಎಲ್ಲ ರೀತಿಯಾದ ಎಫರ್ಟ್ಸ್ನೂ ಹಾಕ್ತಿರ್ತಾರೆ. ಅವರು ಫಿಸಿಕಲ್ ಅಪಿಯರೆನ್ಸ್ಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ತಾರೆ. ಅವ್ರಿಗೆ ಫಿಸಿಕಲ್ ಅಪಿಯರೆನ್ಸ್ ಅನ್ನೋದು ತುಂಬ ಏನಕ್ಕೆ ಮ್ಯಾಟರ್ ಆಗುತ್ತೆ ಅಂದರೆ, ಆ ಒಂದು ಅಪಿಯರೆನ್ಸ್ ಇಟ್ಕೊಂಡು ಜನರನ್ನ ಹೇಗೆ ಬೇಕೋ ಹಾಗೆ ಆಟ ಆಡಿಸ್ಬಹುದು. ಹಾಗೂ ಒಂದು ರಿಲೇಷನ್ಶಿಪ್ಗೆ ಅಂತ ಅವ್ರು ಹೋದಾಗಲೂ ಕೂಡ ಆ ರಿಲೇಷನ್ಶಿಪ್ನಲ್ಲೂ ನಾನು ಹೇಗೆ ಈಕೆಯನ್ನು ಯೂಸ್ ಮಾಡ್ಕೋಬೋದು ನನ್ನ ಬೆನಿಫಿಟ್ಗೋಸ್ಕರ. ಐ ವುಡ್ ಸೇ ದೇ ಸಿ ಅದರ್ಸ್ ಆ್ಯಸ್ ಅ ಸರ್ವೆಂಟ್. ಬೇರೆಯವ್ರನ್ನ ಸರ್ವೆಂಟ್ಸ್ ಥರ ಟ್ರೀಟ್ ಮಾಡ್ತಾರೆ. ಹಾಗೂ ವ್ಯಂಗ್ಯತನ ಉಕ್ಕಿ ಹರಿತಿರುತ್ತೆ ಇಂಥ ಜನರಲ್ಲಿ. ಆ್ಯಂಡ್ ನೆವರ್ ಆಕ್ಸೆಪ್ಟ್ ಕ್ರಿಟಿಸಿಸಮ್ ಅಂತ ಹೇಳ್ತೀವಿ. ಇವ್ರು ಯಾವುದೇ ಕಾರಣಕ್ಕೂ ಯಾರಾದರೂ ಏನೋ ಅಡ್ವೈಸ್ ಕೊಡ್ತಾರೆ, ಏನೋ ಒಂದು ಸಜೆಷನ್ ಕೊಡ್ತಾರೆ, ನೋಡು ಇದು ಸರಿ ಇಲ್ಲ ಅಂತ ಹೇಳಕ್ಕೆ ಬರ್ತಾರೆ ಅಂದರೆ ಅದನ್ನು ಅವರು ಒಪ್ಕೊಳ್ಳೋದೇ ಇಲ್ಲ. ಹಠ ಅಂದರೆ ಮೀರಿದ ಹಠ ಇರುತ್ತೆ ಇವರಲ್ಲಿ. ಆ್ಯಂಡ್ ಅವ್ರಿಗೆ ಅವ್ರ ಲೈಫ್ ಯಾವಾಗಲೂ ಮ್ಯಾಟರ್ ಆಗುತ್ತೆ. ನೋ ಮ್ಯಾಟರ್ ವಾಟ್, ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ. ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಆ ಪ್ರಾಬ್ಲಮ್ ಅವ್ರಿಗೆ ಹತ್ಕೋಬಾರ್ದು, ಅಂದರೆ ಅವ್ರಿಗೆ ಅದು ಎಫೆಕ್ಟ್ ಆಗಬಾರ್ದು. ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನರಳುತ್ತಿರ್ಬೋದು ಅಥವಾ ಬೇರೆಯವರೆಲ್ಲ ನರಳುತ್ತಿರ್ಬೋದು, ಅವ್ರಿಗೆ ಬಂದಾಗ ಅದನ್ನು ಅವರು ಈಸಿಯಾಗಿ ತೊಗೊಳ್ಳೋದಿಲ್ಲ. ಸೊ ಅವ್ರ ಪ್ರಾಬ್ಲಮ್ ಬಂದಾಗ ಮಾತ್ರ ಅವ್ರು ಸಾಲ್ವ್ ಮಾಡೋಕ್ಕೆ ಬರ್ತಾರೆ. ಹಾಗೂ ಬೇರೆಯವ್ರ ಪ್ರಾಬ್ಲಮ್ ಬಂದಾಗ ಅದನ್ನು ಒಂದು ಎಂಟರ್ಟೈನ್ಮೆಂಟಾಗಿ ನೋಡೋಕ್ಕೆ ಇಷ್ಟಪಡ್ತಾರೆ. ಪೀಪಲ್ ಡೋಂಟ್ ಲೈಕ್ ದೆಮ್ ಅರೌಂಡ್. ದಿಸ್ ಈಸ್ ಅನ್ ಅದರ್ ಪಾಯಿಂಟ್. ಬೇರೆಯವ್ರಿಗೆ ಇವರ ಒಂದು ಕಂಪನಿ ಇಷ್ಟ ಆಗೋದಿಲ್ಲ. ತಲೆನೋವು ಬಂದುಬಿಡ್ತಪ್ಪ, ಯಾಕಂದರೆ ಇವ್ರು ತುಂಬ ಕೊಚ್ಕೊಳ್ತಾರೆ. ನನ್ನ ಹತ್ರ ಇಷ್ಟು ಆಸ್ತಿ ಇದೆ, ನಾನು ಇಷ್ಟು ತೊಗೊಂಡೆ, ನಾನು ಅಷ್ಟು ತೊಗೊಂಡೆ. ಒಬ್ರೇನಾದ್ರು ತೊಗೊಂಡ್ರು ಅಂದರೆ ಅದನ್ನು ಸಹಿಸ್ಕೊಳ್ಳೋದಿಲ್ಲ ಒಬ್ರೇನೋ. ಸೊ ಕಾಂಪಿಟೇಟಿವ್ ಆ್ಯಟಿಟ್ಯೂಡ್ ತುಂಬ ಇರುತ್ತೆ. ಮತ್ತು ಆ್ಯಸ್ ಐ ಟೋಲ್ಡ್, ಕಮ್ಯುನಿಕೇಷನಲ್ಲಿ ಡಾಮಿನೇಷನ್ ಜಾಸ್ತಿ ಇರುತ್ತೆ. ಸೊ ಇವರು ಬಂದರು ಅಂದರೆ ಎಸ್ ದಿಲ್ ಬ್ರಿಂಗ್ ಅ ಚಾರ್ಮ್ ಟು ದ ಪ್ಲೇಸ್. ಆದರೆ ಬೇರೆಯವ್ರಿಗೆ ಅದಿಷ್ಟ ಆಗೋದಿಲ್ಲ. ಆಫ್ಟರ್ ಅ ಪಾಯಿಂಟ್ ಸ್ವಲ್ಪ ಅವರಿಂದ ದೂರ ಆಗೋಕ್ಕೆ ಶುರು ಆಗ್ತಾರೆ. ಹಾಗೂ ಜನರಿಗೆ ಇವ್ರು ಏನಕ್ಕಾದರೂ ಇಂಥ ಒಂದು ಸಿಚುವೇಷನಲ್ಲಿದ್ದಾರೆ, ಇವ್ರಿಗೆ ಏನಕ್ಕಾದರೂ ಈ ಥರ ಪವರ್ ಸಿಕ್ಕಿದೆ ಅನ್ನುವಂಥ ಒಂದು ಮನಸ್ಥಿತಿಗೆ ಬಂದು ಕಷ್ಟ ಆದರೂ ಕೂಡ ಅವ್ರ ಜೊತೆ ಇರ್ತಾರೆ. ಕಷ್ಟ ಇಟ್ಕೊಂಡು ಜನ ಕಷ್ಟದಿಂದ ಇರ್ತಾರೆ, ಬಿಟ್ಟರೆ ಇಷ್ಟದಿಂದ ಇಂಥವ್ರ ಜೊತೆ ಇರೋದಿಲ್ಲ. ಆ್ಯಂಡ್ ಇವರು ಜನರಿಗೆ ವ್ಯಾಲ್ಯೂ ಕೊಡೋಲ್ಲ, ಡಿವ್ಯಾಲ್ಯೂ ಮಾಡ್ತಾರೆ. ದೇ ಡಿವ್ಯಾಲ್ಯೂ ಪೀಪಲ್ ಅ ಲಾಟ್ ಇನ್ ಅ ವೆರಿ ಇಂಟೆನ್ಸ್ ವೇ. ಅದರಿಂದ ಕೂಡ ಜನರಿಗೆ ಇವರ ಆ್ಯಟಿಟ್ಯೂಡ್ ಇಷ್ಟ ಆಗೋದಿಲ್ಲ. ಬಟ್ ದೇಲ್ ಬಿ, ಆ್ಯಸ್ ಐ ಟೋಲ್ಡ್, ಸುಪೀರಿಯರ್ ಕಾಂಪ್ಲೆಕ್ಸ್ ಜಾಸ್ತಿ ಇರುತ್ತೆ, ಪವರ್ ಇರುತ್ತೆ. ಅದರಿಂದನೇ
ಅವ್ರು ಅದನ್ನು ಮಿಸ್ಯೂಸ್ ಮಾಡಿಕೊಂಡು ಬೇರೆಯವ್ರನ್ನ ತುಂಬ ನರಳಿಸ್ತಾ ಹೋಗ್ತಾರೆ. ದೀಸ್ ಆರ್ ದ ಕ್ವಾಲಿಟೀಸ್ ಆಫ್ ಮೇಲ್ ನಾರ್ಸಿಸಿಸ್ಟ್. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್.